ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರ ಬದಲಾವಣೆಗಳಾಗ್ತಾ ಇದೆಯಾ? ಯಾರ ಮೇಲೂ ಮೊದಲಿನಷ್ಟು ಕೋಪ ಬರ್ತಾ ಇಲ್ವಾ? ಹಳೆ ಸಮಸ್ಯೆಗಳು ಈಗ ಅಷ್ಟಾಗಿ ದೊಡ್ಡದಾಗಿ ಕಾಣಿಸ್ತಾ ಇಲ್ವಾ? ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದ್ದಾರಾ? ಮತ್ತು ಕೆಲವರು ವರ್ಷಗಳ ನಂತರ ಮತ್ತೆ ನಿಮ್ಮ ಜೀವನಕ್ಕೆ ತಿರುಗಿ ಬರ್ತಾ ಇದ್ದಾರಾ? ಅಥವಾ ಯಾವ ಕಾರಣ ಕೂಡ ಇಲ್ಲದೇ ನೀವು ತುಂಬ ಸುಸ್ತಾಗಿ ದಣಿದಿರೋ ಥರ ಅನುಭವ ಮಾಡ್ತಿದ್ದೀರಾ? ಇದೆಲ್ಲ ಕೇವಲ ಯಾದೃಚ್ಛಿಕ ಘಟನೆಗಳಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಪ್ರಾರಂಭ ಆಗ್ತಾ ಇರುವಂಥ ಸೂಚನೆಗಳಾಗಿರ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಕರ್ಮದ ಕಷ್ಟಗಳು ಮುಗಿಯೋ ಸಮಯ ಹತ್ತಿರ ಬಂದಿದೆ ಅನ್ನೋದಕ್ಕೆ ನಾನು 7 ಪ್ರಮುಖ ಲಕ್ಷಣಗಳ ಬಗ್ಗೆ ಮಾತಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಕಳೆದ ಹಲವಾರು ವರ್ಷಗಳಿಂದ ನಾನು ಸಾವಿರಾರು ಜನರ ಜೊತೆ ಹೊಪನೊಪನೋ, NLP, ಎಮೋಷ್ನಲ್ ಹೀಲಿಂಗ್ ಮತ್ತು ಇನ್ನರ್ ಸ್ಟೆಬಿಲಿಟಿ ಟೆಕ್ನಿಕ್ಸ್ ಮೂಲಕ ಕೆಲಸ ಮಾಡೋ ಅವಕಾಶನ ದಕ್ಕಿಸ್ಕೊಂಡಿದ್ದೀನಿ. ಸೊ ಇಷ್ಟು ಜನರ ಜೊತೆ ನಾನು ಕೆಲಸ ಮಾಡಿದಾಗ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತ ಅಂದರೆ, ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋ ಮುಂಚೆ ಕೆಲವು ವಿಶೇಷವಾದ ಸೂಚನೆಗಳು ಕಾಣಿಸ್ಕೊಳ್ಳುತ್ತೆ. ಅದು ನಾವು ಅರ್ಥ ಮಾಡ್ಕೊಳ್ದೇ ಇದ್ದರೆ ನನ್ನ ಜೀವನದಲ್ಲಿ ಎಲ್ಲ ಬರೀ ಕೆಟ್ಟದೇ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ನಿಜ ಏನು ಅಂತ ನೋಡಿದಾಗ ಅದು ಒಂದು ಅಂತ್ಯ ಅಲ್ಲ, ಅದೇ ಒಂದು ಹೊಸ ಆರಂಭದ ಮುನ್ಸೂಚನೆ. ಇವತ್ತು ನಾನು ಆ ಸೂಚನೆಗಳ ಬಗ್ಗೆ ಈಸಿಯಾಗಿ ನಿಮಗೆ ಹೇಳ್ತೀನಿ. ಸೊ ಮೊದಲೇ ಒಂದು ಮುಖ್ಯ ವಿಷಯ ನಾನು ನಿಮಗೆ ಹೇಳ್ತಾ ಇರೋ ವಿಷಯ ಏನು ಅಂತ ಅಂದರೆ, ನಿಮ್ಮನ್ನು ಹೆದರ್ಸೋಕೆ ಈ ವಿಷಯಗಳನ್ನ ನಾನು ಹೇಳ್ತಾ ಇಲ್ಲ. ಹಾಗೆ ಪ್ರತಿಯೊಂದು ಘಟನೆಗೂ ಇದು ಕರ್ಮ ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅಂತೇನಿಲ್ಲ. ಜೀವನದಲ್ಲಿ ನಡೀತಾ ಇರೋ ಪ್ರತಿ ಒಂದು ವಿಷಯಕ್ಕೂ ತುಂಬ ಅನೇಕ ಕಾರಣಗಳಿರುತ್ತೆ. ಆದರೆ ತುಂಬ ಜನರು ತಮ್ಮ ಹೀಲಿಂಗ್ ಜರ್ನಿ, ಎಮೋಷ್ನಲ್ ಹೀಲಿಂಗ್ ಜರ್ನಿನಲ್ಲಿದ್ದಾಗ ಈ ರೀತಿಯ ಅನುಭವಗಳನ್ನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ನಿಮಗೂ ಈ ಥರದ್ದೇನಾದರೂ ಅನುಭವ ಆಗಿದ್ದಲ್ಲಿ ತಿಳಿಸ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಹೊಸ ದೃಷ್ಟಿಕೋನ ಕೊಡುತ್ತೆ. ಸೊ ಮೊದಲನೇ ಪಾಯಿಂಟ್, ಹಳೆ ನೋವುಗಳು ನಿಧಾನವಾಗಿ ನಿಮ್ಮನ್ನು ಬಿಡೋದಕ್ಕೆ ಪ್ರಾರಂಭಿಸುತ್ತೆ. ಇದು ಮೊದಲನೇ ಲಕ್ಷಣ. ನಿಮಗೆ ಮುಂಚೆ ಇದ್ದಷ್ಟು ಕೋಪ ಬರಲ್ಲ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದಾಗ ಮುಂಚೆ ಇರೋ ಥರ ನೀವು ದಿನವಿಡೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಲ್ಲ. ಹಳೆಯ ಘಟನೆಗಳನ್ನು ನೆನಪಿಸ್ಕೊಂಡ್ರು ಅಷ್ಟು ನಿಮಗದು ನೋವು ಕೊಡಲ್ಲ. ಮೊದಲು ಯಾರನ್ನಾದರೂ ಕ್ಷಮಿಸೋದು ಅಸಾಧ್ಯ ಅಂತ ಅನ್ನಿಸ್ತಿರುತ್ತೆ ನಿಮಗೆ. ಆದರೆ ಈಗ ನಿಮಗೆ ಸರಿ ಆಗಿದ್ದಾಯ್ತು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿರ್ತೀರ. ಸೊ ಇದು ನೀವು ವೀಕ್ ಆಗಿಬಿಟ್ಟಿದ್ದೀರಾ ಅನ್ನೋ ಅರ್ಥ ಅಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಗುಣ ಆಗ್ತಾ ಇದೆ ಅನ್ನೋದಕ್ಕೆ ಸೂಚನೆ. ಕರ್ಮದ ಉದ್ದೇಶ ಶಿಕ್ಷೆ ಕೊಡೋದಲ್ಲ, ಕಲಿಸೋದು. ಪಾಠ ಕಲಿತ ಮೇಲೆ ಅದೇ ನೋವನ್ನು ಮತ್ತೆ ಮತ್ತೆ ನಾವು ಹಿಡ್ಕೊಂಡಿರಬೇಕು ಅನ್ನೋ ಅಗತ್ಯ ಕಡಿಮೆ ಆಗುತ್ತೆ. ಈಗ ಎರಡನೇ ಪಾಯಿಂಟ್, ಹಳೆ ಸಂಬಂಧಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರ್ಬೋದು. ಇದು ಎರಡನೇ ಲಕ್ಷಣ. ವರ್ಷಗಳ ಹಿಂದೆ ದೂರ ಆಗಿರುವಂಥ ವ್ಯಕ್ತಿ ಹಠಾತ್ತಾಗಿ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ಬೋದು. ಅದು ಹಳೆಯ ಸ್ನೇಹಿತರಾಗಿರ್ಬೋದು, ಹಳೆಯ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರೇ ಯಾರಾದರೂ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ತುಂಬ ಮುಖ್ಯವಾದ ವ್ಯಕ್ತಿ ಕೂಡ ಆಗಿರ್ಬೋದು. ಇದು ಯಾವಾಗಲೂ ಮತ್ತೆ ಸಂಬಂಧ ಶುರುವಾಗುತ್ತೆ ಅನ್ನೋ ಅರ್ಥ ಅಲ್ಲ. ಕೆಲವೊಮ್ಮೆ ಅವರು ಕೇವಲ ಒಂದು ಮಾತು ಹೇಳೋದಕ್ಕೆ ಅಂತಲೇ ಬರ್ತಾರೆ ನಮ್ಮ ಜೀವನದಲ್ಲಿ. ಕೆಲವೊಮ್ಮೆ ಕ್ಷಮೆ ಕೇಳೋದಕ್ಕೆ ಬರ್ತಾರೆ. ಕೆಲವೊಮ್ಮೆ ನಿಮಗೆ ಕ್ಷಮಿಸೋ ಅವಕಾಶ ಕೊಡೋಕ್ಕೆ ಬರ್ತಾರೆ. ಇನ್ನು ಕೆಲವೊಮ್ಮೆ ಯಾವುದೇ ಕಾರಣ ಇಲ್ಲದೆ ಬಂದು ಮತ್ತೆ ಹೋಗ್ಬಿಡ್ತಾರೆ. ಯಾಕೆ ಈ ಥರ ಆಗುತ್ತೆ? ಯಾಕೆಂದರೆ ಕೆಲವು ಅಧ್ಯಾಯಗಳು ಸರಿಯಾಗಿ ಮುಗಿದಿರಲ್ಲ ಹಿಂದೆ. ಈ ಕ್ಲೋಷರ್ ಅನ್ನೋದು ಕೆಲವೊಮ್ಮೆ ಇದೇ ರೀತಿಯಲ್ಲಾಗುತ್ತೆ. ಮತ್ತೆ ಬರ್ತಾರೆ, ಆ ಕ್ಲೋಷರ್ ಮಾಡ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಹಳೆ ನೋವನ್ನು ಮತ್ತೆ ನಾವು ಹಿಡಿದಿಟ್ಕೊಳ್ಳೋ ಬದಲು ಈ ಅನುಭವದಿಂದ ಏನನ್ನು ಕಲಿತೆ ಅಂತ ನಿಮ್ಮನ್ನು ನೀವು ಕೇಳಿ. ಈಗ ಮೂರನೇ ಪ್ರಶ್ನೆ,
ಯಾವುದೇ ಕಾರಣ ಇಲ್ಲದೆ ದೇಹ ಮತ್ತು ಮನಸ್ಸು ತುಂಬ ಸುಸ್ತಾಗಿರೋ ಥರ ಅನಿಸುತ್ತೆ. ಇದು 3ನೇ ಪಾಯಿಂಟ್. ನೀವು ಚೆನ್ನಾಗಿ ನಿದ್ದೆ ಮಾಡ್ತಿರ್ತೀರ, ಆದರೂ ಸುಸ್ತು ಅನ್ನಿಸ್ತಾ ಇರುತ್ತೆ. ಕೆಲಸ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇರಲ್ಲ. ಏನೋ ಒಂದು ಬದಲಾವಣೆ ನಡೀತಾ ಇದೆ ಅನ್ನೋ ಅನುಭವ ನಿಮಗೆ ಸಿಗುತ್ತೆ. ಇದನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನಾನು ಸೋಮಾರಿ ಆಗ್ಬಿಡ್ತಾ ಇದ್ದೀನಿ, ನನಗೆ ಮೋಟಿವೇಶನ್ನೇ ಇಲ್ಲ ಅಂತ ಅನ್ಕೋತಾರೆ. ಆದರೆ ಕೆಲವೊಮ್ಮೆ ತುಂಬ ದೊಡ್ಡ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್ ನಡೆಯೋದಕ್ಕಿಂತ ಮುಂಚೆ ಮನಸ್ಸು ವಿಶ್ರಾಂತಿನ ಕೇಳ್ತಾ ಇರುತ್ತೆ. ಸೊ ಒಂದು ಹುಳ ಚಿಟ್ಟೆ ಆಗೋಕ್ಕಿಂತ ಮುಂಚೆ ಅದು ಸ್ವಲ್ಪ ಕಾಲ ನಿಶ್ಚಲವಾಗಿರುತ್ತೆ. ಅದೇ ರೀತಿ ಇದು ಕೂಡ. ಸೊ ನಮ್ಮ ಒಳ ಮನಸ್ಸಿನಲ್ಲೂ ಬದಲಾವಣೆ ಅನ್ನೋದು ನಡೆಯುವಾಗ ಸ್ವಲ್ಪ ಗೊಂದಲ, ಸ್ವಲ್ಪ ದಣಿವು ಅನ್ನೋದು ಸಹಜ ಸ್ನೇಹಿತರೆ. ಆದರೆ ಈ ಲಕ್ಷಣಗಳು ತುಂಬ ದಿನ ಮುಂದುವರೆದ್ರೆ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ ಡಾಕ್ಟರ್ಸನ್ನು ನೀವು ಇಮಿಡಿಯೇಟಾಗಿ ಮೀಟ್ ಮಾಡಬೇಕಾಗತ್ತೆ. ಅಂದಹಾಗೆ ಇಲ್ಲೊಂದು ವಿಷಯ ಹೇಳಬೇಕು ನಿಮಗೆ. ಇತ್ತೀಚೆಗೆ ಮೆಂಟಲ್ ಸ್ಟ್ರೆಸ್, ಎಮೋಷ್ನಲ್ ಟಯರ್ಡ್ನೆಸ್ ಅಥವಾ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗಿದ್ದರೆ ನಿಮಗೆ ನಮ್ಮ ಸ್ಥೈರ್ಯದಲ್ಲಿ ನಾನು ಈ ಕಳೆದ ವಿಡಿಯೋ ಹಾಕಿದ್ದೆ. ಹೋಪನೋಪನೋ ಪ್ಲಸ್ NLPನ ಬಳಸಿ ನಿಮ್ಮ ಹೆಲ್ತ್ ಮೆಡಿಟೇಷನ್, ಆರೋಗ್ಯಕ್ಕಾಗಿ, ಉತ್ತಮ ಆರೋಗ್ಯಕ್ಕಾಗಿ ಒಂದು ಮೆಡಿಟೇಷನ್ನ ಪೋಸ್ಟ್ ಮಾಡಿದ್ದೆ. ತುಂಬ ಜನರು ಅದನ್ನು ಕೇಳಿ ತುಂಬ ಶಾಂತಿ ಸಿಕ್ಕಿದೆ ಅಂತ ಹೇಳಿದರು. ಸೊ ಈ ವಿಡಿಯೋ ಕೇಳಿಸ್ಕೊಂಡ ಮೇಲೆ ತಪ್ಪದೆ ಆ ವಿಡಿಯೋನ ಕೂಡ ಕೇಳಿಸ್ಕೊಳ್ಳಿ. 21 ದಿನ ಖಂಡಿತ ಮಾಡಿ, ಇಷ್ಟ ಆದರೆ ಲೈಫ್ ಲಾಂಗ್ ಕೂಡ ಮಾಡಿ. ಸೊ ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. 4ನೇ ಪಾಯಿಂಟ್, ನಿಮ್ಮ ಒಳಧ್ವನಿಯನ್ನು ಜಾಸ್ತಿ ನಂಬೋದಕ್ಕೆ ಪ್ರಾರಂಭಿಸ್ತೀರಾ. ಇದು 4ನೇ ಲಕ್ಷಣ. ನಿಮ್ಮ ಇಂಟ್ಯೂಷನ್ ಅಥವಾ ಒಳಧ್ವನಿ ಮೊದಲಿಗಿಂತ ಜಾಸ್ತಿ ಸ್ಪಷ್ಟ ಆಗಿರುತ್ತೆ ನಿಮಗೆ. ಮೊದಲು ಒಂದು ನಿರ್ಧಾರ ತಗೊಳ್ಳೋದಕ್ಕೆ ತುಂಬ ಕನ್ಫ್ಯೂಸ್ ಆಗಿ ಇರ್ತಿತ್ತು ನಿಮಗೆ. ಯಾರನ್ನು ಕೇಳಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರಿ. ಆದರೆ ಈಗ ಒಂದು ಒಳಗಿನ ಧ್ವನಿ ನಿಮಗೆ ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ತುಂಬ ಜನರು ಒಂದು ಫಸ್ಟ್ ಟೈಮ್ ಭೇಟಿಯಾದಾಗ ಈ ವ್ಯಕ್ತಿ ಜೊತೆ ಜಾಗ್ರತೆಯಾಗಿರಬೇಕು ಅಥವಾ ಈ ವ್ಯಕ್ತಿಯನ್ನು ನಂಬಬಹುದು, ಈ ಥರ ಭಾವನೆ ಒಳಗಿಂದ ಬರುತ್ತೆ ನಿಮಗೆ. ಮನಸ್ಸು ಹೇಳುತ್ತೆ ನಿಮಗೆ ಇವ್ರನ್ನ ನಂಬು, ಇವ್ರನ್ನ ನಂಬೇಡ ಅಂತ. ಕೆಲವೊಮ್ಮೆ ಅದು ನಿಜ ಕೂಡ ಆಗಿರುತ್ತೆ. ಅಂದರೆ ನೀವು ಭವಿಷ್ಯ ಹೇಳೋ ಶಕ್ತಿನ ಪಡೆದಿದ್ದೀರಾ ಅಂತ ಅಲ್ಲ, ಆದರೆ ನಿಮ್ಮ ಮನಸ್ಸು ಮೊದಲಿಗಿಂತ ಶಾಂತವಾಗಿದೆ ಅಂತ ಅರ್ಥ. ಸತ್ಯವನ್ನು ಸ್ಪಷ್ಟವಾಗಿ ಗಮನಿಸೋಕೆ ಪ್ರಾರಂಭಿಸಿರ್ತೀರ. ನಮ್ಮ ಮನಸ್ಸಿನಲ್ಲಿ ಭಯ, ಕೋಪ, ನೋವು ಎಲ್ಲ ತುಂಬಿದರೆ ಅದು ನಮ್ಮ ಒಳಧ್ವನಿಯನ್ನು ಮರೆಮಾಚಿಬಿಡುತ್ತೆ. ಆ ಭಾವನೆಗಳು ಕಡಿಮೆಯಾಗಿದ್ದ ತಕ್ಷಣ ನಮ್ಮ ಇಂಟ್ಯೂಷನ್ ಸಹಜವಾಗಿ ಬೆಳೆಯುತ್ತೆ. ಹಾಗಾಗಿ ಆ ಒಳಧ್ವನಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಕೇವಲ ಭಾವನೆ ಆಧಾರದ ಮೇಲೆ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳದೆ ವಿವೇಕವನ್ನು ಕೂಡ ಜೊತೆಗೆ ಬಳಸಿ ನಿಮ್ಮನ್ನು ಗೈಡ್ ಮಾಡುತ್ತೆ. ಇನ್ನು 5ನೇ ಪಾಯಿಂಟ್, ಒಂದೇ ರೀತಿಯ ಮೆಸೇಜಸ್ ಮತ್ತೆ ನಿಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಇದು 5ನೇ ಲಕ್ಷಣ. ನಿಮಗೆ ಒಂದೇ ರೀತಿಯ ವಿಷಯಗಳು ಬೇರೆ ಬೇರೆ ಕಡೆಯಿಂದ ಕೇಳಿಸ್ತಾ ಇರ್ಬೋದು. ಒಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾರೆ, ಅದೇ ವಿಷಯ ನೀವೊಂದು ಬುಕ್ಕಲ್ಲಿ ಕೂಡ ಓದಿರ್ತೀರ. ಅದಾದಮೇಲೆ ಯೂಟ್ಯೂಬ್ ನೋಡ್ತಿರ್ತೀರ, ಅಲ್ಲಿ ಕೂಡ ಅದೇ ಥರ ವಿಷಯ ಬರ್ತಾ ಇರುತ್ತೆ. ಇನ್ನೊಬ್ಬರು ಕೂಡ ಮತ್ತೆ ಅದೇ ಮಾತನ್ನೇ ನಿಮ್ಮ ಹತ್ರ ಬಂದು ಹೇಳ್ತಾರೆ. ನೀವಾಗ ನಿಮ್ಮಲ್ಲಿ ಯೋಚನೆ ಮಾಡ್ಬೋದು, ಒಂದು ಪ್ರಶ್ನೆ ಬರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಉತ್ತರ ಸಿಕ್ಕಂತೆ ನಿಮ್ಗೆ ಅನ್ನಿಸ್ಬೋದು. ಯಾಕೆ ಈ ಥರ ನನಗೆ ಎಲ್ಲ ಕಡೆಯಿಂದ ಅಂತ ಅನ್ನಿಸ್ದಾಗ ನಿಮ್ಗೆ ಆನ್ಸರ್ ಸಿಗ್ಬೋದು. ಕೆಲವರು ಇದನ್ನು ಸಿಂಕ್ರನೈಸೇಷನ್ ಅಥವಾ ಸಿಂಕ್ರಾನಿಸಿಟಿ ಅಂತ ಕೂಡ ಕರೀತಾರೆ. ಇದು ಕಡ್ಡಾಯವಾಗಿ ಯಾವುದೋ ಒಂದು ಅದ್ಭುತ ಘಟನೆ ಅಲ್ಲ, ಆದರೆ ನಿಮ್ಮ ಗಮನ ನಿಮ್ಮ ಜೀವನಕ್ಕೆ ಬೇಕಾದ ವಿಷಯಗಳ ಕಡೆ ಹೆಚ್ಚಾಗಿ ಹೋಗ್ತಾ ಇದೆ ಅನ್ನೋ ಸೂಚನೆ ಕೂಡ ಆಗಿರ್ಬೋದು. ಆದ್ದರಿಂದ ಇಂಥ ಸಂದರ್ಭಗಳಲ್ಲಿ ಒಂದು ಡೈರಿ ಇಟ್ಕೊಳ್ಳಿ. ನೀವು ಯಾವ ವಿಷಯಗಳು ನಿಮಗೆ ಮತ್ತೆ ಮತ್ತೆ ಬರ್ತಾ ಇದೆ, ಯಾವ ಪಾಠ ನಿಮ್ಮ ಜೀವನದಲ್ಲಿ ಕಲಿಯೋಕೆ ಸಿಗ್ತಾ ಇದೆ, ಅದನ್ನು ಬರ್ಕೊಳ್ಳಿ. ಕೆಲವು ಪಾಠಗಳು ನೀವು ಒಂದೇ ಪ್ಯಾಟರ್ನ್ನ ಗಮನಿಸ್ತೀರ ಕೆಲವು ಪಾಠಗಳಿಂದ. ಇದು 5ನೇದು. 6ನೇ ವಿಷಯ,
ಕೆಲವು ಬಾಗಿಲುಗಳು ಮುಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು 6ನೇ ಲಕ್ಷಣ. ಇದು ಕೇಳಿಸ್ಕೊಳ್ಳೋದಕ್ಕೆ ನೆಗೆಟಿವ್ ಅಂತ ಅನ್ನಿಸ್ಬೋದು, ಆದರೆ ತುಂಬ ಪಾಸಿಟಿವ್ ಸೈನ್ ಆಗಿರುತ್ತೆ ಇದು. ಒಂದು ಕೆಲಸ ಕೈ ತಪ್ಪಬೋದು, ಒಂದು ಬಿಸ್ನೆಸ್ ಪ್ಲ್ಯಾನ್ ಯಶಸ್ವಿ ಆಗದೇ ಇರ್ಬೋದು, ಒಂದು ರಿಲೇಷನ್ಶಿಪ್ ಮುಗಿದೋಗ್ಬೋದು, ಕೆಲವರು ನಿಮ್ಮ ಜೀವನದಿಂದ ದೂರ ಆಗ್ಬೋದು. ಮೊದಲಿಗೆ ತುಂಬ ನೋವಾಗತ್ತೆ. ಯಾಕೆ ನನ್ನ ಜೊತೆ ಮಾತ್ರ ಹೀಗಾಗ್ತಿದೆ, ನನಗೆ ಮಾತ್ರ ಹೀಗಾಗ್ತಿದೆ ಅಂತ ಅನಿಸುತ್ತೆ. ಆದರೆ ಕೆಲವು ತಿಂಗಳುಗಳ ನಂತರ ಹಿಂದೆ ತಿರುಗಿ ನೋಡಿಕೊಂಡಾಗ ಅದಾಗದೇ ಇದ್ದಿದ್ರೆ ಇವತ್ತಿನ ಈ ಒಳ್ಳೆಯ ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಜೀವನದಲ್ಲಿ ಪ್ರತಿ ಒಂದು ಮುಚ್ಚಿರೋ ಬಾಗಿಲು ಶಿಕ್ಷೆ ಅಲ್ಲ, ಕೆಲವೊಮ್ಮೆ ಅದು ಇನ್ನೂ ಒಳ್ಳೆ ಬಾಗಿಲುಗಳನ್ನು ತೆರೆಯೋಕೆ ನಡೀತಾ ಇರೋ ತಯಾರಿ. ಹಾಗಾಗಿ ಒಂದು ಅವಕಾಶ ಹೋಗಿದೆ ಅಂತ ಅಂದರೆ ನಿಮ್ಮ ಜೀವನವೇ ಮುಗಿದೋಯ್ತು ಅಂತ ಅನ್ಕೋಬೇಡಿ. 7ನೇ ಪಾಯಿಂಟ್, ಸರಿಯಾದ ಸಮಯದಲ್ಲಿ ಸರಿಯಾದ ಜನರು ಮತ್ತು ಅವಕಾಶಗಳು ಮತ್ತೆ ಬರೋದಕ್ಕೆ ಪ್ರಾರಂಭಿಸುತ್ತೆ. ಇದು 7ನೇ ಮತ್ತು ಕೊನೆಯ ಲಕ್ಷಣ. ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರುವಂಥ ಕೆಲಸ ಹಠಾತ್ತಾಗಿ ನಿಮಗೆ ಈಸಿಯಾಗಿ ಆಗಿಬಿಡುತ್ತೆ. ಸರಿಯಾದ ವ್ಯಕ್ತಿಯನ್ನು ಕರೆಕ್ಟ್ ಟೈಮ್ಗೆ ನೀವು ಭೇಟಿ ಮಾಡಿರ್ತೀರ, ಒಳ್ಳೆ ಗೈಡ್ ಸಿಕ್ಕಿರ್ತಾರೆ ನಿಮಗೆ, ಹೊಸ ಅವಕಾಶಗಳು ಬರುತ್ತೆ. ಮೊದಲು ತುಂಬ ಕಷ್ಟ ಆಗ್ತಿತ್ತು ನಿಮಗೆ ಕೆಲಸ, ಆದರೆ ಈಗ ಅಷ್ಟೊಂದು ಒತ್ತಡವಿಲ್ಲದೆ ಈಸಿಯಾಗಿ ನಡೆದೋಗ್ತಾ ಇದೆ ಅಂದರೆ ಇನ್ನು ಮುಂದೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳೇ ಇರೋದಿಲ್ಲ ಅಂತ ಅರ್ಥ ಅಲ್ಲ, ಆದರೆ ನೀವು ಸಮಸ್ಯೆಗಳನ್ನು ನೋಡೋ ದೃಷ್ಟಿಕೋನ ಬದಲಾಗಿದೆ ಅಂತ ಅರ್ಥ. ಸೊ ಮೊದಲು ಪ್ರತಿ ಒಂದು ಅಡೆತಡೆ ಕೂಡ ದೊಡ್ಡ ಬೆಟ್ಟದಂತೆ ಕಾಣಿಸ್ತಿತ್ತು ನಿಮಗೆ, ಆದರೆ ಈಗ ಅದೇ ಸಮಸ್ಯೆಯನ್ನು ನೀವು ಶಾಂತವಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ. ಅದೇ ನಿಜವಾದ ಇನ್ನರ್ ಗ್ರೋತ್. ಒಂದು ಮುಖ್ಯವಾದ ಮೆಸೇಜ್ ಸ್ನೇಹಿತರೆ, ಈ 7 ಲಕ್ಷಣಗಳಲ್ಲಿ ಕೆಲವು ನಿಮಗೆ ಅನುಭವವಾಗಿರಬಹುದು ಆಲ್ರೆಡಿ, ಅಥವಾ ಒಂದಂತೂ ಆಗಿರಲೇಬಹುದು, ಅಥವಾ 2 ಕೂಡ ಆಗಿರುತ್ತೆ ಸಹಜವಾಗಿ. ಯಾರ ಜೀವನದ ಪ್ರಯಾಣ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಬ್ಬರಿಗೆ 1 ವರ್ಷದಲ್ಲಿ ಆಗೋ ಬದಲಾವಣೆ ಇನ್ನೊಬ್ಬರಿಗೆ 10 ವರ್ಷ ತಗೋಬೋದು ಆ ಬದಲಾವಣೆ ಆಗೋದಕ್ಕೆ. ಹಾಗಾಗಿ ನೀವು ಬೇರೆ ಯಾರ ಜೀವನದ ಜೊತೆ ನಿಮ್ಮ ಜೀವನನ ಕಂಪೇರ್ ಮಾಡ್ಕೋಬೇಡಿ. ಪ್ರತಿ ಒಬ್ಬರ ಜರ್ನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಒಂದು ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಹೀಲಿಂಗ್ ಮೇಲೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಒಳಗಿನ ಶಾಂತಿ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊರಗಿನ ಪರಿಸ್ಥಿತಿಗಳು ಕೂಡ ಬದಲಾಗೋದಕ್ಕೆ ಶುರು ಆಗುತ್ತೆ. ಒಳಗಿನ ನೀವು ಬದಲಾಗ್ತಾ ಇದ್ದಾಗ ಅದೇ ನಿಜವಾದ ಟ್ರಾನ್ಸ್ಫಾರ್ಮೇಷನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿರುವಂಥ ಯಾವ ಲಕ್ಷಣ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇದೆ? ಮೊದಲನೇದಾ, 2ನೇದಾ, 3ನೇದಾ, 4, 5 ಅಥವಾ 6, 7 ಅಥವಾ ಒಂದು 3-4 ಕಾಮೆಂಟ್ನಲ್ಲಿ ನನಗೆ ತಪ್ಪದೇ ತಿಳಿಸಿ, ನಾನು ಓದ್ತೀನಿ. ನಿಮ್ಮ ಅನುಭವ ಬೇರೆಯವ್ರಿಗೂ ಧೈರ್ಯ ಕೊಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅನಿಸಿದ್ರೆ ಒಂದು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ಇದನ್ನು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಯಾಕೆಂದರೆ ಎಮೋಷ್ನಲ್ ಹೀಲಿಂಗ್, ಹೋಪೊನೊಪೊನೊ, NLP, ಮೆಡಿಟೇಷನ್ ಮತ್ತು ಇನ್ನರ್ ಸ್ಟೆಬಿಲಿಟಿ ಬಗ್ಗೆ ಇಂತಹ ಇನ್ನೂ ಎಷ್ಟೋ ಅನೇಕ ವಿಡಿಯೋಗಳನ್ನು ನಿಮಗೋಸ್ಕರ ನಾನು ತರ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನವನ್ನು ಬದಲಾಯಿಸೋ ದೊಡ್ಡ ಶಕ್ತಿ ಹೊರಗಡೆ ಇಲ್ಲ, ಅದು ನಿಮ್ಮ ಒಳಗೇನೇ ಇದೆ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟಾಟಾ, ಬಾಯ್.